ಒಟ್ಟಿನಲ್ಲಿ ಇದೀಗ ಚಿನ್ನದ ಮಳೆಯದ್ದೇ ಸುದ್ದಿ. ಮಳೆಯ ಜೊತೆಗೆ ಚಿನ್ನವೂ ಕೂಡ ಸುರಿದಿದೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಅದು ಕೂಡ ಆನೇಕಲ್ ಸುತ್ತಮುತ್ತಲಲ್ಲಿ ಇರುವಂತ ಜನ ಹೇಳ್ತಾ ಇರೋದು. ಅಷ್ಟೇ ಅಲ್ಲದೆ ಅಲ್ಲಿನ ಜನ ಚಿನ್ನಕ್ಕೋಸ್ಕರ ಮುಗಿಬಿದ್ದಿದ್ದಾರೆ ಕೂಡ. ಸರ್ಜಾಪುರ ಮತ್ತೆ ಬಾಗಲೂರು ಸಮೀಪದಲ್ಲಿ ಚಿನ್ನದ ಮಳೆಯಾಗಿದೆ ಅಂತ ಹೇಳುವಂತ ವದಂತಿ ಹರಿದಾಡ್ತಾ ಇದೆ. ಚಿನ್ನದ ನಾಣ್ಯವನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಅಲ್ಲಿ ರೋಡ್ ಸೈಡ್ ಅಲ್ಲಿರುವಂತ ಗಿಡ ಗಂಟೆಗಳನ್ನೆಲ್ಲ ಕಿತ್ತು ಚಿನ್ನವನ್ನ ಹುಡುಕಾಡ್ತಾ ಇದ್ದಾರೆ. ಚಿನ್ನ ಆಯ್ದುಕೊಳ್ಳೋದಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಅಲ್ಲಿ ತಮಿಳುನಾಡು ಗಡಿ ಭಾಗದ ರಸ್ತೆ ಪಕ್ಕದಲ್ಲಿ ಹುಡುಕಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸ್ನವರು ಕೂಡ ಇದು ಗೊತ್ತಾಗ್ತಾ ಇದ್ದಂಗೆ ಸ್ಪಾಟ್ಗೆ ಹೋಗಿದ್ದಾರೆ. ಸರ್ಜಾಪುರ ರೋಡಲ್ಲಂತೂ ಎಲ್ಲಿ ನೋಡಿದ್ರು ಜನವೋ ಜನ. ಅದರಲ್ಲೂ ಈ ಚಿನ್ನದ ಮಳೆ ಆಗಿದೆ ಅಂತ ಹೇಳುವಂತ ಜಾಗ ಏನಿದೆ ಆ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಜನ ಎಲ್ಲೆಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಸೊ ಇಲ್ಲಿ ಚಿನ್ನದ ಮಳೆ ಆಗಿದೆ, ನಾವು ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತ ಗಿಡ ಗಂಟೆಗಳನ್ನೆಲ್ಲ ಕಿತ್ತು ಹುಡುಕಾಡ್ತಾ ಇದ್ದಾರೆ. ಅದ್ ನೋಡಿ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾ ಇದ್ದಾನೆ, ಬನ್ನಿ ನೋಡೋಣ ಏನು ಅಂತ. ఎత్తుపెట్టుకోపరా పోరా పోరే రై నంబర్ చూద్దాంట్లా నాకు తెలిసేలే అది బంగార టచ్ నాకు తెలిసేలే అది బంగార టచ్ తక్కువ బంగార టచ్ అబ్బే మీ అప్లికేషన్ ಉಂಡು ಅಂದ್ರ ನಂಬರ್ చూద్దాంట్లా నాకు తెలిసేలే అది బంగార టచ్ చూడే అంతా ఉందా ఉండు ఇంద్రా నంబర్ చూద్దాంట్లా నాకు తెలిసేలే అది బంగార టచ్ ನೋಡಿ, ಇದು ಸರ್ಜಾಪುರ ಬಾಗ್ಲೂರು ಸಮೀಪದಲ್ಲಿ ಆಗಿರುವಂತ ಇನ್ಸಿಡೆಂಟ್. ಇದು ರೋಡ್ ಸೈಡ್ ಅಲ್ಲಿ ಚಿನ್ನದ ಮಳೆ ಆಗಿದೆ, ಮಳೆ ಜೊತೆಗೆ ಚಿನ್ನ ಕೂಡ ಬಿದ್ದಿದೆ ಅಂತ ಹೇಳಿ ತುಂಬಾ ಜನ ಸೇರ್ಬಿಟ್ಟು ಅಲ್ಲಿ ಹುಡುಕಾಡ್ತಾ ಇದ್ದಾರೆ ಚಿನ್ನ. ಅದರಲ್ಲೂ ಕೂಡ ಒಂದಿಬ್ರು ಅದೇನೊಂದು ನೋಡಿ ಆ ಚಿನ್ನದ ತರ ಕಾಣಿಸ್ತಾ ಇದೆ. ಅದು ಏನು ಅಂತ ಗೊತ್ತಿಲ್ಲ, ಅವರೇ ಹೇಳಬೇಕು. ಕೈಯಲ್ಲಿ ನೋಡಿ ತುಂಬಾ ಇದೆ ನೋಡಿ, ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದಷ್ಟು ಇದೆ ನೋಡಿ. ಅದಕ್ಕೋಸ್ಕರ ಆ ಸುದ್ದಿ ಹರಡ್ತಾ ಇದ್ದಂಗೆ ಅಕ್ಕಪಕ್ಕದಲ್ಲಿರುವಂತವರೆಲ್ಲ ಬಂದು ಒಂದೇ ಸಮನೆ ಅಲ್ಲಿ ಚಿನ್ನಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಸರ್ಜಾಪುರ ಬಾಗಲೂರು ಸಮೀಪದಲ್ಲಿ ಚಿನ್ನದ ಮಳೆಯ ವದಂತಿಯಾಗಿದೆ. ಮಳೆ ಬರ್ಬೇಕಿದ್ರೆ ಚಿನ್ನನೂ ಒಟ್ಟಿಗೆ ಬಿದ್ದಿದೆ. ಹಾಗಿದ್ರೆ ಎಲ್ಲಿಂದ ಬಿತ್ತು ಈ ಚಿನ್ನ? ಇದು ನಿಜಕ್ಕೂ ಕೂಡ ಅಸಲಿ ಚಿನ್ನನೇನಾ? ಅದೆಲ್ಲ ಇನ್ನು ಪರೀಕ್ಷೆ ಮಾಡ್ಬೇಕಷ್ಟೇ. ಬಟ್ ಇದು ಗೊತ್ತಾಗ್ತಾ ಇದ್ದಂಗೆ ಸ್ಪಾಟ್ಗೆ ಪೊಲೀಸರು ಕೂಡ ಹೋಗಿದ್ದಾರೆ, ಬಾಗಲೂರು ಪೊಲೀಸರು. ಅಂತೂ ಸರ್ಜಾಪುರ ರೋಡಲ್ಲಂತೂ ಸಿಕ್ಕಾಪಟ್ಟೆ ಜನ. ಈಗ ಆವಾಗಿಂದ ನೋಡ್ತಾ ಇದೀವಿ ನಾವು, ಜನವೋ ಜನ. ಎಲ್ಲೆಲ್ಲಿಂದೆಲ್ಲ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಚಿನ್ನ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೂ ಚಿನ್ನದ ಮಳೆ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಆಸಿಡ್ ರೈನ್ ಅಂತ ಕೇಳಿದೀವಿ, ಅಥವಾ ಮೀನಿನ ಮಳೆಯಲ್ಲಿ ಕರಾವಳಿ ಭಾಗದಲ್ಲಿ ಆಗಿರೋದು ನಾವು ನೋಡಿದೀವಿ. ಸೊ ಅದೆಲ್ಲ ಏನೋ ಕಾರಣಗಳು ಇರ್ತವೆ. ಅದರಲ್ಲಿ ಆಸಿಡ್ ಮಳೆಗೆಲ್ಲ ರಾಸಾಯನಿಕ ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಚಿನ್ನದ ಮಳೆ ಅಂತ ಹೇಳಿದಾಗ ಎಲ್ಲಿಂದ ಬಿತ್ತು, ಹೇಗ್ ಬಿತ್ತು, ಈ ತರದ ನೂರಾರು ಪ್ರಶ್ನೆಗಳು ಬರ್ತವೆ. ಅದು ನಿಜಾನ ಅಂತ ಹೇಳುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಬಟ್ ಅದ್ಯಾವ್ದು ನೋಡದೆ ಜನ ಹೆಂಗ್ ಹೋಗ್ತಾ ಇದಾರೆ ನೋಡಿ ಅಲ್ಲಿ.